ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಟನಲ್ ರೋಡು. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬೆಂಗಳೂರಿನ ಹೃದಯ ಭಾಗಕ್ಕೆ ಬರುವಾಗ ಎದುರಿಸ್ತಾ ಇರುವ ಟ್ರಾಫಿಕ್ ಸಮಸ್ಯೆಗೆ ಇದು ಅತ್ಯುತ್ತಮ ಪರಿಹಾರ ಅಂತ ಸರ್ಕಾರ ನಿರ್ಧರಿಸಿಕೊಂಡಿದೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ಅದರ ಟೆಂಡರ್ ಅದಾನಿ ಎಂಟರ್ಪ್ರೈಸಸ್ಗೆ ಸಿಗುವ ಸಾಧ್ಯತೆ ಇದೆ. ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ದ ಗೌತಮ್ ಅದಾನಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭೇಟಿಯಾದರು. ಆಗ ಬರುವ ಸಹಜ ಪ್ರಶ್ನೆ, ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅದಾನಿ ಅಂಬಾನಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿಕೊಡ್ತಾ ಇದೆ, ಅವರು ಹೇಳಿದಂತೆ ಕೇಳ್ತಾ ಇದೆ ಅಂತ ವಾದ ಮಾಡಿಕೊಂಡು ಬರ್ತಾ ಇರುವ ರಾಹುಲ್ ಗಾಂಧಿಯವರು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅದಾನಿಗೆ ಸಿಗುವುದು ಮತ್ತು ಅದಾನಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವ ಬಗ್ಗೆ ಏನಂತಾರೆ ಅಂತ ಕಾಂಗ್ರೆಸ್ ಇವತ್ತು ವಕ್ತಾರರನ್ನು ಕಳಿಸಿಲ್ಲ. ಕೆ.ಜಿ. ವೆಂಕಟೇಶ್ ಪ್ರಗತಿಪರ ಚಿಂತಕರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ತಮ್ಮ ಅಭಿಪ್ರಾಯ ನಿಲುವು ಏನೋ ನನಗೆ ಗೊತ್ತಿಲ್ಲ, ಪ್ರಗತಿಪರ ಚಿಂತಕ ಅಂತ ಬರೆದಿರೋದ್ರಿಂದ ತಾವಿದನ್ನು ವಿರೋಧಿಸಬಹುದು ಅನ್ನೋದು ನನ್ನ ನಿರೀಕ್ಷೆ. ನಮ್ಮ ಮೂಲ ಉದ್ದೇಶ ಕರ್ನಾಟಕ ಪ್ರಗತಿ ಹೊಂದಬೇಕು. ಕರ್ನಾಟಕ ಪ್ರಗತಿ ಹೊಂದಬೇಕು ಅಂತ ಅಂದ ತಕ್ಷಣವೇ ಈ BJP ಮತ್ತು JDS ಇವತ್ತು ವಿರೋಧ ಮಾಡ್ತಾ ಇದೆ. ಅದರ ಮೂಲ ಉದ್ದೇಶ ಏನಂತಂದ್ರೆ ಅದು ಕಾಂಗ್ರೆಸ್ ಕಾಲದಲ್ಲಿ ಪ್ರಗತಿ ಆಗಬಾರ್ದು, ಪ್ರಗತಿ ಏನಿದ್ರು ಕೂಡ ನಾವು ಆಡಳಿತ ಮಾಡುವಾಗ ಮಾಡಬೇಕು ಅಂತ. ಈಗ ಅದಾನಿಗೆ ಇದನ್ನು ಕೊಟ್ಟಿದ್ರಿಂದ ಇವರು ವಿರೋಧ ಮಾಡ್ತಾ ಇದ್ದಾರಲ್ಲ. ನಮ್ಮ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರ ಅದಾನಿಗೆ ಮಾರಿಬಿಡ್ತು. ಅವಾಗ ಯಾಕೆ ಮಾತಾಡಲಿಲ್ಲ ಇವರು? ಉಡುಪಿಯ ಥರ್ಮಲ್ ಇದನ್ನ ಅದಾನಿಗೆ ಕೊಟ್ಬಿಡ್ತು, ನೀವೇ ಮಾಡ್ಕೊಡಿ ಅಂತ. ಅವಾಗ ಯಾಕೆ ಮಾತಾಡಿಲ್ಲ ಅಂದರೆ ಅಲ್ಲೆಲ್ಲ ಉಡುಪಿಯಲ್ಲಿ ಬಹುಶಃ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ಖಾದರ್ ಬಿಟ್ಟರೆ ಉಳಿದವರು ಎಲ್ಲರೂ BJPಯ MLA ಗಳಿದ್ದಾರೆ, ಒಬ್ಬರೂ ಕೂಡ ಅದನ್ನು ವಿರೋಧ ಮಾಡಲಿಲ್ಲ. ಬಿಡದಿಯನ್ನು ಯೋಚನೆ ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಆದರೆ ಕುಮಾರಸ್ವಾಮಿ ಅವರು ಅವತ್ತೊಂದು ರೀತಿ ಇವತ್ತೊಂದು ರೀತಿ ಮಾತಾಡ್ತಿದ್ದಾರೆ. ಈ ಹಿಂದೆ ಮೋದಿಗೆ ಎಷ್ಟು ಮಾತಾಡಿದ್ರು, ಅವ್ರು ಆಡಿದ ಮಾತುಗಳು ಹೇಗಿತ್ತು, RSS ಬಗ್ಗೆ ಏನು ಮಾತಾಡಿದ್ರು, ಈಗ ಎಲ್ಲ ಉಲ್ಟಾ ಮಾಡ್ತಿದ್ದಾರೆ. ಉದ್ದೇಶ ಏನಂತಂದ್ರೆ ಕರ್ನಾಟಕ ಅಭಿವೃದ್ಧಿ ಆಗಬಾರ್ದು ಅಂತ. ವಿಮಾನ ನಿಲ್ದಾಣದಿಂದ ಕರ್ನಾಟಕದ ಬೆಂಗಳೂರಿಗೆ ನಾವು ಇವತ್ತು ಬರಬೇಕಂತಂದ್ರೆ 2 ರಿಂದ 3 ಗಂಟೆಗಳ ಕಾಲ ಅಲ್ಲೇ ವೇಸ್ಟ್ ಆಗುತ್ತೆ. ಹಾಗಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ನಾವು ಹೋಗ್ತಾ ಇದ್ದೀವಿ. ವಿಮಾನ ನಿಲ್ದಾಣದ ಈಗ ವಿಮಾನ ನಿಂತೋಗಿದೆ. ಯಾಕೆ ನಿಂತೋಗಿದೆ ಅಂತಂದರೆ ವಿಮಾನದಲ್ಲಿ ಬೆಂಗಳೂರಿಗೆ ಜನನೇ ಹತ್ತಾ ಇಲ್ಲ. ಯಾಕೆ ಹತ್ತಿಲ್ಲ ಅಂತಂದರೆ ವಿಮಾನ ನಿಲ್ದಾಣಕ್ಕೆ ಹೋಗಿ ನಾವು ಬೆಂಗಳೂರು ಪೇಟೆ ಬರಬೇಕಂದ್ರೆ 2 ರಿಂದ 3 ಗಂಟೆ ಆಗುತ್ತೆ ಅಂತ. ಅಷ್ಟು ಟ್ರಾಫಿಕ್ಕಿನ ಸಮಸ್ಯೆಗಳು. ಹಾಗಾಗಿ ಅಂಥ ಒಂದು ಟ್ರಾಫಿಕ್ ಸಮಸ್ಯೆನ ಹೋಗಲಾಡಿಸ್ಬೇಕಂತೇಳಿ 1 ವರ್ಷದಿಂದ ಯೋಚನೆ ಮಾಡಿ ಈಗ ಅದನ್ನು ದೇಶದ ಪ್ರಸಿದ್ಧವಾದ ಕಂಪನಿ, ಈಗ ಕೇಂದ್ರ ಸರ್ಕಾರ ತನ್ನ ಎಲ್ಲ ಯೋಜನೆಗಳನ್ನು ಕೂಡ ಅದಾನಿಗೆ ಕೊಟ್ಟಿದೆ. ಈಗ ಬಹುಶಃ ನಂಗೆ ಗೊತ್ತಿದ್ದ ಹಾಗೆ ಇಡೀ ಭಾರತದಲ್ಲಿ 2ನೇ ಅಥವಾ ಮೊದಲನೆಯ ಒಬ್ಬ ಕೈಗಾರಿಕಾ ಉದ್ಯಮಿ ಅಂತಂದರೆ ಅದಾನಿಯವರಾಗಿದ್ದಾರೆ. 1988ರಲ್ಲಿ ಅವರು ಸ್ಥಾಪನೆ ಮಾಡಿದ್ರು ಅದಾನಿ ಕಂಪನಿಯನ್ನು. ಈ 30 ವರ್ಷಗಳ ಕಾಲ ಅವರು ಎಲ್ಲವನ್ನೂ ಮಾಡ್ಕೊಂಡ್ಬಂದಿದ್ದಾರೆ. ಅವರು ಗುಜರಾತಿನ ಅಹಮದಾಬಾದ್ನಲ್ಲಿ ತಮ್ಮ ಕೇಂದ್ರವನ್ನು ಹೊಂದ್ಕೊಂಡ್ಬಿಟ್ಟು ಎಲ್ಲೂ ಕೂಡ ಅವರ ವೆಂಕಟೇಶ್ ಅವರ ತಾವು ಟನಲ್ ರೋಡ್ ಆಗಬೇಕು, ಅದಾನಿ ಅವರ ಕಂಪನಿಗೆ ಅದನ್ನು ಕೊಟ್ಟರೆ ಏನು ತಪ್ಪು ಅಂತ ಕೇಳ್ತಾ ಇದ್ದೀರಿ? ಆಗ್ಲೇಬೇಕು. ಕಾಂಗ್ರೆಸ್ ವಕ್ತಾರರ ಕೊರತೆಯನ್ನು ತಾವು ನೀಗಿಸಿದ್ದೀರಿ. ಒಂದ್ ನಿಮಿಷ ವೆಂಕಟೇಶ್ ಅವರೇ, ದಯವಿಟ್ಟು ಕ್ಷಮಿಸಿ, ತಾವು ಮೊದಲನೇ ಸಲ ಡಿಬೇಟಿಗೆ ಬಂದಿರೋದು. ಪ್ರಗತಿಪರ ಚಿಂತಕರು ಅಂದ್ರೆ ಕಮ್ಯುನಿಸ್ಟ್ ಮೂವ್ಮೆಂಟ್ ಜೊತೆ ಗುರುತಿಸಿಕೊಂಡಿರ್ತಾರೆ ಅನ್ನೋದು ಬೈ ಅಂಡ್ ಲಾರ್ಜ್ ಅಭಿಪ್ರಾಯ. ತಾವು ಏನಾದ್ರೂ ಯಾವ್ದಾದ್ರು ಕಮ್ಯುನಿಸ್ಟ್ ಸಂಘಟನೆಯೊಂದಿಗೆ ಇದ್ದೀರಾ? ಹೌದೌದು. ಯಾವುದು ಇಲ್ಲ, ಯಾವ ಸಂಘಟನೆ ಇವತ್ತಿಗೂ ನಾವು ಗುರುತಿಸ್ಕೊಂಡಿಲ್ಲ. ಕಾರ್ಯಕರ್ತರ ಯಾವ ಪಕ್ಷದೊಂದಿಗೂ ಯಾವ ಸಂಘಟನೆ ಗುರುತಿಸ್ಕೊಂಡಿಲ್ಲ. ಓಕೆ, ನನಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಕೇಳಿದೆ ಅಷ್ಟೇ. ಎಸ್, ಯಾವ ಕಾರ್ಯಕರ್ತರು ಅಲ್ಲ. ಓಕೆ, ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಒಬ್ಬ ನಿವೃತ್ತ ಉಪನ್ಯಾಸಕ. ಎಸ್. ಸೊ ಅದಾನಿ ಅವ್ರಿಗೆ ಕೊಟ್ರೆ ಏನು ತಪ್ಪು? ಏನು ತಪ್ಪು? ಅಷ್ಟೇ, ತಪ್ಪೇ ಇಲ್ಲ. ಈಗ ಕೇಂದ್ರ ಸರ್ಕಾರ ಅದಾನಿ ಅವರಿಗೆ ಪೋರ್ಟಿನ ಕಾಂಟ್ರಾಕ್ಟೋ ಏರ್ಪೋರ್ಟಿನ ಕಾಂಟ್ರಾಕ್ಟೋ ಅದನ್ನು ಕೊಡುವ ವಿಷಯದಲ್ಲಿ ಅನ್ಅಪಾಲಜೆಟಿಕ್. ಅವರು ಬಿಸ್ನೆಸ್ ಮನ್ ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತ ಕೇಳ್ತಾರೆ. ಹೌದು. ಆದ್ರೆ ಅದನ್ನು ವಿರೋಧಿಸಿಕೊಂಡು ಬಂದವರು ರಾಹುಲ್ ಗಾಂಧಿ. ಹೌದು. ಅವ್ರು ವಿರೋಧಿಸಿದ ಸರಿನಾ ತಪ್ಪ? ಆಗ ರಾಹುಲ್ ಗಾಂಧಿ ವಿರೋಧ ಮಾಡಿದ್ರು.
ರಾಹುಲ್ ಗಾಂಧಿ ವಿರೋಧ ಮಾಡಿದ್ದು ತಪ್ಪು ಅಂತಾನೆ ಹೇಳೋದು ನಾವು, ಅದು ತಪ್ಪು. ಓಕೆ, ಸೊ ಪ್ರಗತಿಪರ ಚಿಂತಕರ ಅಭಿಪ್ರಾಯ ಹಾಗಾಗಿ ಅದಾನಿ ಅಂಬಾನಿ ದೇಶ ತರದವರು ಪ್ರಗತಿ ಆಗ್ಬೇಕು, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಬಿಸ್ನೆಸ್ ಮಾಡಿದ್ರೆ ಏನ್ ತಪ್ಪು ಅಂತ. ಹಾ, ಹೌದು. ಪ್ರಶಾಂತ್, ಪ್ರಗತಿಪರ ಇದು ನಿಜವಾಗ್ಲೂ ಪ್ರಗತಿಪರ ಅಂದ್ರೆ ಶಬ್ದಕ್ಕೆ ಆ ಅರ್ಥ ಏನಿದೆಯಲ್ಲ, ಆ ಅರ್ಥಕ್ಕೆ ತಕ್ಕನಾದ ಮಾತು. ಪ್ರಗತಿಯ ಪರವಾಗಿರುವವರು ಪ್ರಗತಿಪರರು, ಟನಲ್ ರೋಡ್ ಅಂದ್ರೆ ಪ್ರಗತಿ, ಅದರ ಪರವಾಗಿದ್ದಾರೆ ಅವರು. ನೋಡಿ, ಟನಲ್ ರೋಡ್ ಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯದೆ ಇಲ್ಲ ಅದು ಟನಲ್ ಬೇರೆ, ರೋಡ್ ಹೌದು, ಬೇಕೇ ಹೌದು. ಬೇಕು ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವ್ರದ್ದೊಂದು ಆರ್ಗ್ಯುಮೆಂಟ್ ಇದೆ, ಎಷ್ಟು ಗಾಡಿಗಳು ಹೋಗ್ತವೆ, ಅಷ್ಟು ಗಾಡಿಗಳ ಬದಲು ಅಷ್ಟೇ ದುಡ್ಡನ್ನು ಮೆಟ್ರೋಗೆ ಹಾಕಿದ್ರೆ ಏನಾಗುತ್ತೆ, ಅದರ ಬಗ್ಗೆ ಬೇರೆ ಅಭಿಪ್ರಾಯ ಇದೆ. ಯಲ್ಲಪ್ಪ ರೆಡ್ಡಿ ಅವ್ರದ್ದು ವಿರೋಧ ಇದ್ದಂಗಿದೆ. Yes. ಪರಿಸರವಾದಿಗಳು ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪ್ಲಾನರ್ಸ್ ವಿರೋಧ ಪಡಿಸ್ತಾ ನಾನು ಆ ವಿರೋಧವನ್ನ ಕಂಪ್ಲೀಟ್ಲಿ ಏನು ಪಕ್ಕಕ್ಕೆ ಸರ್ಸಲ್ಲ. ಹೌದು. ಯಾಕಂದ್ರೆ ಯಾವುದೇ ಪ್ರಾಜೆಕ್ಟ್ ಫಾರ್ ದಟ್ ಮ್ಯಾಟರ್ ಅಥವಾ ಯಾವುದೇ ಸರ್ಕಾರದ ನಿರ್ಣಯ, ಅದು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಎಲ್ಲರೂ ಸ್ವತಂತ್ರ. ಅಂತಿಮವಾಗಿ ಚುನಾಯಿತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಮಾತನಾಡಿ, ಅದರಲ್ಲಿ ಪರಿಸರದ ಕಾಳಜಿಯೂ ಕೂಡ ಬಹಳ ಮುಖ್ಯ. ಇವತ್ತಿನ ದಿನಮಾನಗಳಲ್ಲಿಲ್ಲ ಪರಿಸರದ ಅನುಮತಿಯನ್ನು ನಾವು ಬೇಕಾಬಿಟ್ಟಿ ಮಾಡ್ತೀವಿ ಅಂತಕ್ಕಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಯಾಕಂದರೆ ಅನೇಕ ರಸ್ತೆಗಳನ್ನು ಪರಿಸರದ ಅನುಮತಿ ಇಲ್ಲದೆ ಮಾಡಿ ಏನಾಗ್ತಿದೆ ಭೂಕುಸಿತ ಆದಾಗ ಅನ್ನುವುದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಇರ್ಬೋದು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಮಾತುಕತೆ ಇರ್ಬೋದು, ಬಟ್ ಟೆಕ್ನಾಲಜಿ ಯಾವುದನ್ನು ಬಳಸ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ ಅನುಗುಣವಾಗಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಬಟ್ ಅಜಿತ್, ಅನೇಕ ಬಾರಿ ಏನಾಗುತ್ತೆ, ಈಗ ರಾಹುಲ್ ಗಾಂಧಿ ಅದಾನಿ ವಿಷಯದಲ್ಲಿ ಅಂಬಾನಿ ವಿಷಯದಲ್ಲಿ ಯಾವ ಟೀಕೆಗಳನ್ನು ಮಾಡ್ತಿದ್ದಾರಲ್ವಾ, ಆ ಟೀಕೆಗಳನ್ನು ಅವರು ಮಾಡ್ತಾ ಇದ್ದಾಗ ಅವ್ರದ್ದೇ ರಾಜ್ಯ ಸರ್ಕಾರಗಳು ಅದನ್ನು ಯಾಕೆ ಫಾಲೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಪ್ರಶ್ನೆ. ಅದು ಈ ಇಡೀ ವಿಷಯದಲ್ಲಿ ನೋಡಿ ಅಜಿತ್, ಈಗ ಟನಲ್ಗೆ BJP ಅವ್ರದ್ದು ವಿರೋಧ ಇದೆ, ತೇಜಸ್ವಿ ಸೂರ್ಯ ಹೇಳಿದ್ರು ವಿರೋಧ ಇದೆ. ಅದು ಇನ್ ಪ್ರಿನ್ಸಿಪಲ್ ಪ್ರಾಕ್ಟಿಕಲಿ ಅವ್ರದ್ದೊಂದು ವಿರೋಧ ಇದೆ, ಇಲ್ಲ ಕಾಂಗ್ರೆಸ್ನವರು ಅದನ್ನು ಬೆಂಬಲಿಸ್ತಾ ಇದ್ದಾರೆ, ಆ ಚರ್ಚೆ ಬೇರೆ. ಹೌದು. ಇವತ್ತಿನ ಅದಾನಿ ಮತ್ತು DK ಶಿವಕುಮಾರ್ ಭೇಟಿಯ ನಂತರ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆ, ಹಾಗಿದ್ದಲ್ಲಿ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದು ಅವ್ರದೇ ಪಕ್ಷದ ಸರ್ಕಾರಗಳು ಪ್ರಾಕ್ಟಿಕಲಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಅದಾನಿಯನ್ನ ಕಳ್ಳ ಅಂತ ಕರೆದ್ರು, ಅದಾನಿಯನ್ನ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ರಾಹುಲ್ ಗಾಂಧಿ ಕರೆದ್ರು. ಕರ್ನಾಟಕದಲ್ಲಿ ಟೆಂಡರ್ ದೊರೆತಾಗ ಅವ್ರು ಮತ್ತೆ ಕ್ರೋನಿ ಕ್ಯಾಪಿಟಲಿಸ್ಟ್ ಇದ್ರೆ ಅವ್ರಿಗೆ ಹೆಂಗೆ ಟೆಂಡರ್ ದೊರಕುತ್ತೆ? ಬೇಸಿಕ್ ಪ್ರಶ್ನೆ ಅಂದರೆ ಕಾಂಗ್ರೆಸ್ ಪಕ್ಷದ ಪಾಲಿಸಿ ಏನು ಅನ್ನೋದು ಪ್ರಶ್ನೆ. ಸೇಮ್ BJP ಅವ್ರಿಗೂ ನಾವು ಪ್ರಶ್ನೆಗಳನ್ನ ಕೇಳಿದ್ವಿ, ನೀವು ಅದಾನಿಗೆ ಅಲ್ಲಿ ಬೆಂಬಲಿಸ್ತೀವಿ, ಇಲ್ಲಿ ಬಂದ ತಕ್ಷಣ ನೀವು ವಿರೋಧಿಸ್ತಾ ಇದ್ದೀರಿ. ಪೊಲಿಟಿಕಲ್ ಪಾರ್ಟಿಗಳು ವಿಚಿತ್ರವಾಗಿ ಭಾರತದಲ್ಲಿ ಕೆಲಸ ನಿರ್ವಹಿಸ್ತವೆ. ಭಾರತದಲ್ಲಿ ಹೆಂಗೆ ವ್ಯವಸ್ಥೆ ಅಂದರೆ, ಸರ್ಕಾರದಲ್ಲಿದ್ದಾಗ ಇವರು ಕ್ಯಾಪಿಟಲಿಸ್ಟ್, ಅನಿವಾರ್ಯ ರೀ, ಉದ್ಯೋಗ ಸೃಷ್ಟಿ ಆಗಬೇಕು, ವೆಲ್ತ್ ಕ್ರಿಯೇಷನ್ ಆಗಬೇಕು. ವಿಪಕ್ಷದಲ್ಲಿ ಬಂದಾಕ್ಷಣ ಅವ್ರ ನಿಲುವು ಬದಲಾಗ್ಬಿಡುತ್ತೆ. ನೀವು ಆಧಾರ್ ಕಾರ್ಡಿಂದ ಹಿಡಿದಜೆ ಇವತ್ತಿನ ಅದಾನಿ ಭೇಟಿಯವರೆಗೆ ನೋಡಿ, ನಮ್ಮ ದೇಶದ ಪೊಲಿಟಿಕಲ್ ಪಾರ್ಟಿಗಳು ವಿಪಕ್ಷದಲ್ಲಿದ್ದಾಗ ದೇ ಬಿಕಮ್ ಕನ್ಸರ್ವೇಟಿವ್. ಆಸ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರು ಕ್ಯಾಪಿಟಲಿಸ್ಟ್ ಆಗ್ಬಿಡ್ತಾರೆ. ನನ್ನ ಪ್ರಶ್ನೆ, ನೀವು ಕ್ಯಾಪಿಟಲಿಸ್ಟ್ ಆಗೋದ್ರಲ್ಲಿ ತಪ್ಪಿಲ್ಲ, ಅಥವಾ ನಾವು ಸೋಷಿಯಲಿಸ್ಟ್ ಇದ್ದೀವಿ, ನಾವು ಇದನ್ನು ಈಗ ಟನಲ್ ರೋಡನ್ನು ನಾನು ಪರಿಸರವಾದಿಯಾಗಿ ವಿರೋಧಿಸ್ತೀನಿ ಅಂತ ಯಾರಾದರೂ ಹೇಳಿದರೆ ತಪ್ಪಲ್ಲ, ತಪ್ಪೇನಿಲ್ಲ. ಪ್ರಶ್ನೆ ಇರೋದು, ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ಏನು ಹೇಳ್ತಾರಲ್ಲ, ಅದು ಕರ್ನಾಟಕಕ್ಕೆ ಬಂದಾಗ ಯಾಕೆ ಬದಲಾಗುತ್ತೆ, ಕೇರಳಕ್ಕೆ ಸರ್ಕಾರದಲ್ಲಿ ಬಂದಾಗ ಯಾಕೆ ಬದಲಾಗುತ್ತೆ, ತೆಲಂಗಾಣದಲ್ಲಿ ಸರ್ಕಾರ ಬಂದಾಗ ಯಾಕೆ ಬದಲಾಗುತ್ತೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಇದ್ದಾಗ ಯಾಕೆ ಬದಲಾಗುತ್ತೆ? ನೀವು ಅದಾನಿ ಅಂಬಾನಿ ಅಂದರೆ ಒಂದು ವಿಚಿತ್ರ ಎಂಟಿಟಿ ಆಗಿ ನೀವು ಪೊಲಿಟಿಕಲಿ ದೂಷಿಸ್ತಾ ಇರ್ತೀರಿ. ಸರ್ಕಾರ ಬಂದಾಕ್ಷಣ ಹೆಂಗೆ ಅವ್ರು ಆತ್ಮೀಯರಾಗ್ಬಿಡ್ತಾರೆ? ಈಗ ನನ್ನ ಪ್ರಶ್ನೆ ನೋಡಿ, ರಾಮ್ ಮನೋಹರ್ ಲೋಹಿಯಾ ಇದ್ದಿದ್ರೆ ಅಜಿತ್, ಅವರೇನು ಅಂಬಾನಿ ಮಕ್ಕಳ ಮದುವೆಗೆ ಹೋಗ್ತಿದ್ರು ಅಂತ ನನಗನ್ಸಲ್ಲ. ನಿಲುವು ಇದ್ದರೆ ಆ ರೀತಿ ನಿಲುವನ್ನು ವ್ಯಕ್ತಪಡಿಸಿ. ಈಗ ರಾಮ್ ಮನೋಹರ್ ಲೋಹಿಯಾ ಒಬ್ಬ ಸೋಷಿಯಲಿಸ್ಟ್ ಇದ್ರು, ಅವರು ಇಲ್ಲ ಇಲ್ಲಿ ವಿರೋಧ ವ್ಯಕ್ತಪಡಿಸಿ ಪರ್ಸನಲ್ ಸಂಬಂಧಗಳು ರೀ ಅಂತ ಈಗ ಶರದ್ ಪವಾರ್ ಹೋಗಿ ಬರ್ತಾರಲ್ಲ, ಶರದ್ ಪವಾರ್ ತಮ್ಮ ಮದುವೆಗೂ ಅವ್ರನ್ನ ಕರೀತಾರೆ, ಅವರು ಹೋಗ್ತಾರೆ. ಬಟ್ ಪಾರ್ಲಿಮೆಂಟ್ನಲ್ಲಿ ಮಾತ್ರ ಸುಪ್ರಿಯಾ ಸುಳೆ ನಿಲುವು ಬೇರೆ ಇರುತ್ತೆ.
ಪೊಲಿಟಿಕಲಿ ಈ ನಿಲುವುಗಳಿಗೆ ಅರ್ಥ ಇರೋಲ್ಲ, ಅಥವಾ ಪೊಲಿಟಿಕಲಿ ಈ ನಿಲುವುಗಳು ನೀವು ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸೋದು, ಇನ್ನೊಂದು ಕಡೆ ಅವ್ರಿಗೆ ಕರೆದು ಕಾಂಟ್ರಾಕ್ಟ್ ಕೊಡೋದು. ಎಸ್, ಇದು ನಿಮ್ಮ ಇಬ್ಬಂದಿ ನೀತಿಯನ್ನು ಹೇಳುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. Yes. ನಾನು ಡಿ ಕೆ ಶಿವಕುಮಾರ್ ನಾನು ಮೊದಲೇ ಹೇಳಿದೆ, ಹಿ ಈಸ್ ಅ ಪ್ರಾಕ್ಟಿಕಲ್ ಆ್ಯಂಡ್ ಪ್ರಾಗ್ಮ್ಯಾಟಿಕ್ ಪಾಲಿಟಿಕ್ಸ್. ಅದನ್ನು ಅವ್ರು ಬಂದಿದ್ದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ, ಸ್ಟ್ಯಾಂಡರ್ಡ್ಸ್ನಲ್ಲಿ, ಎಕ್ಸ್ಪರ್ಟೈಸ್ನಲ್ಲಿ ಅವ್ರಿಗಿದ್ರೆ ಅದಾನಿಗೂ ಕೊಡಿ, ಅಂಬಾನಿಗೂ ಕೊಡಿ, ಟಾಟಾಗೂ ಕೊಡಿ, ಮೆಗಾ ಇಂಜಿನಿಯರಿಂಗೂ ಕೊಡಿ. ಹಂಗಂತ ಈ ವೆಂಕಟೇಶ್ ಅವ್ರು ಹೇಳ್ತಾ ಇದ್ರಲ್ಲ, ಮಂಗಳೂರು ಏರ್ಪೋರ್ಟ್ ಬರೆದು ಕೊಟ್ಬಿಟ್ರಿ, ಆ ಪೋರ್ಟ್ ಬರೆದು ಕೊಟ್ಬಿಟ್ರಿ. ಪದ್ಧತಿ ಪ್ರಕಾರ ಆಗಿದ್ರೆ, ನಿಯಮಗಳ ಪ್ರಕಾರ ಆಗಿದ್ರೆ ಏನು ತಪ್ಪು ವೆಂಕಟೇಶ್? ಆಗದೇ ಇದ್ರೆ ಪ್ರಶ್ನೆಗಳು, ಆಗದೇ ಇದ್ರೆ ಪ್ರಶ್ನೆ ಮಾಡಬೇಕು. ಆಗದೇ ಇದ್ರೆ ಪ್ರಶ್ನೆ ಮಾಡಿ. ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಅವಾಗ ಯಾಕೆ ವಿರೋಧ ಮಾಡಲಿಲ್ಲ ಕೇಳ್ತೀರಾ ಸರ್? ಅವ್ರ ಪರವಾಗೇ ಇದಾರ್ರಿ, ಆರೋಪನೇ ಅದಲ್ವಾ? ಕ್ರೋನಿ ಕ್ಯಾಪಿಟಲಿಸ್ಟ್ಗಳ ಪರವಾಗಿದ್ದಾರೆ ಅನ್ನೋದೇ ಅವ್ರ ಮೇಲಿನ ಆರೋಪ ಅಲ್ವಾ, ಬಿಜೆಪಿ ಅವ್ರ ಮೇಲಿಂದು? ಅವ್ರು ಯಾಕೆ ವಿರೋಧ ಮಾಡ್ತಾರೆ? ಈಗ ಯಾಕೆ ವಿರೋಧ ಮಾಡ್ತಿದ್ದಾರೆ ಅವರು? ಈಗ ಯಾಕೆ ವಿರೋಧ ಮಾಡ್ತಿದ್ದಾರೆ ನಾನು ಕೇಳ್ತೀನಿ ಅಷ್ಟೇ. ನನಗೆ ಈ ಪ್ರಗತಿಪರ ಚಿಂತಕರ ವಲಯದಲ್ಲಿ ಬಂದಿರುವ ಆಮೂಲಾಗ್ರ ಬದಲಾವಣೆ ನನಗೆ ಆಶ್ಚರ್ಯವನ್ನು ತರ್ತಾ ಇದೆ. ಆಘಾತ ಅಂತನಲ್ಲ, ನಾನು ಆಶ್ಚರ್ಯವನ್ನು ತರ್ತಾ ಇದೆ. ನಾವು ಖಂಡಿತವಾಗ್ಲೂ ಆಶ್ಚರ್ಯ ಏನ್ ಸರ್? ಸತ್ಯ ವಿಚಾರ ಅಲ್ಲ. ಏನಂದ್ರಿ ವೆಂಕಟೇಶ್ ಅವರೇ? ಸತ್ಯ ವಿಚಾರ ಅಷ್ಟೇ ನಾನು ಹೇಳ್ತಿರೋದು, ಅದೇ ಸತ್ಯ. ಈ ಪ್ರಗತಿಪರ ಚಿಂತಕರು ಅಂತಂದ್ರೆ ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅವರ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋದರ ಬಗ್ಗೆ, ಆಯ್ತು ನಮಗೆ ಒಂದು ಪ್ರಿಜುಡಿಸ್ ಬಂದ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಇಲ್ಲ, ಹಂಗೆ ಬಂದಿದೆ ಅದು. ಕೋಮುವಾದಿಗಳು, ಜಾತ್ಯತೀತವಾದಿಗಳು, ಪ್ರಗತಿಪರರು ಅಂದ್ರೆ ಹಿಂಗೆ ಇರಬೇಕು ಅಂತ ಹಂಗಿದೆಯಲ್ಲ, ಅದು ಆ ಗೆರೆಯನ್ನು ದಾಟಿ ಆಚೆ ನಿಂತು ನೀವು ಮಾತಾಡ್ತಿದ್ದೀರಿ ಅನ್ನೋ ಕಾರಣಕ್ಕೆ ನನಗೊಂಚೂರು ಆಶ್ಚರ್ಯ ಆಯ್ತು ಅಷ್ಟೇ. ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆಗಳಿಗೆ ಅವರ ವಿರೋಧ ಇರುತ್ತೆ. ಕಾಲ ಈಗ ಪರಿಸರ ಸಂಪೂರ್ಣ ಹಾಳಾಗತ್ತೆ ಅಂತ ಅಂದಾಗ, ಈಗ ಗುಡ್ಡಗಳಲ್ಲಿ ಸುರಂಗ ಮಾಡ್ತೀವಿ ಅಂದಾಗ ನಾವು ವಿರೋಧ ಮಾಡ್ತೀವಿ ಅಲ್ಲಿನ ಇದರಲ್ಲಿ. ಆದ್ರೆ ಬೆಂಗಳೂರಂತ ನಗರಗಳಲ್ಲಿ ಅಂಡರ್ಗ್ರೌಂಡ್ ಯೋಜನೆ ಮಾಡುವಾಗ ಬಹಳ ದೊಡ್ಡ ಪರಿಸರ ಏನು ಹಾಳಾಗಲ್ಲ ಅಲ್ಲಿ. ನಿಮ್ಗೆ ಗೊತ್ತಾ, 22,000 ಕೋಟಿ ದುಡ್ಡಿನಲ್ಲಿ ಶಾಲೆಗಳನ್ನು ಉದ್ಧಾರ ಮಾಡಬಹುದಾಗಿತ್ತು ಅಂತ ಯಾರು ಮಾತಾಡಿದ್ರೆ ಅದು ಪ್ರಗತಿಪರ ಚಿಂತಕ ವಲಯಕ್ಕೆ ಸೂಟ್ ಆಗ್ತಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಫಿಕ್ಸಿಂಗ್ ಯು ಇನ್ ದಟ್. ನೀವು ಹಂಗೆ ಮಾತಾಡ್ಬೇಕು ಅಂತ ಏನು ಹೇಳ್ತಾ ಇಲ್ಲ ನಾನು. ಇವರು ಪಾಪ ಇವ್ರಿಗೆ ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ, ಪರಿಸರ ಹಾಳಾಗತ್ತ ಅಂತ ಕೇಳಿ ತುಂಬಾ ಏನೇನೋ ಹೇಳ್ತಾರೆ. ಲಾಲ್ಬಾಗಲ್ಲಿ 3 ಲಕ್ಷ ವರ್ಷಗಳ ಹಳೆ ಕಲ್ಲೇನಿದೆ ಅದನ್ನ ಕೊರೆಯಲಾಗುತ್ತೆ ಈ ರಿಪೋರ್ಟ್ ಪ್ರಕಾರ, DPR ರಿಪೋರ್ಟ್ ಪ್ರಕಾರ. ಜೊತೆಗೆ ನಮ್ಮ ಸ್ಯಾಂಕಿ ಟ್ಯಾಂಕ್ ಹತ್ರನೂ ಸಹ ಸಮಸ್ಯೆ ಆಗುತ್ತೆ, ಹೆಬ್ಬಾಳ ಲೇಖಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಇದೆಲ್ಲ ಒಂದು ಕಡೆ ಎನ್ವೈರ್ನಮೆಂಟಲ್ಲು. ಅದು ನಾವು ಹೇಳ್ತಿರ್ತಕ್ಕಂಥ ಟನಲ್ ರೋಡಿನ ಕೆಪಾಸಿಟಿ ಏನಿದೆ ಮತ್ತು ಮುಂದಿನ ಸದ್ಬಳಕೆ ಆಗೋದಿಲ್ಲ ಅಂತ ಹೇಳಿ ತೊಂದರೆ ಇಲ್ಲ. ನಾನು ಏನು ಹೇಳ್ತಿಲ್ಲ. ಖಂಡಿತವಾಗ್ಲೂ ಮಾಡೋಣ, ಆಯ್ತಾ? ನಾನು ಟೆಕ್ನಿಕಲ್ ಆಗಿ 1-2 ಪಾಯಿಂಟ್ ಹೇಳಿದೆ ಅಷ್ಟೇ. ವಿಚಾರ ಏನು ಅಂತ ಹೇಳಿದ್ರೆ, ಅದಾನಿವರೆಗೆ ಹುಗ್ಲಿ ನದಿಯ ಕೆಳಗಡೆ ಕೋಲ್ಕತ್ತಾ ಮೆಟ್ರೋ ತಗೊಂಡು ಹೋದ್ವಿ ಅಂತ ಹೇಳಿ ಮೋದಿನೇ ಅದ್ರಲ್ಲಿ ಪ್ರಯಾಣ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಹುಗ್ಲಿ ನದಿಯ ಕೆಳಗಡೆಯಿಂದ ಮೆಟ್ರೋ ತಗೊಂಡು ಹೋಗಿದ್ದೀವಿ ಏನಂದ್ರೆ, ನಿಮಗೆ ಟನಲ್ ರೋಡ್ಸ್ ಎಲ್ಲೆಲ್ಲಾಗಿದೆ ಅದೆಲ್ಲವೂ ಸಹ ನದಿ ಮತ್ತು ಸಮುದ್ರಗಳ ಮಧ್ಯದಲ್ಲೇ ಆಗ್ತಕ್ಕಂಥದ್ದು. ದಟ್ ಈಸ್ ವಾಟ್ ಈಸ್ ಅ ಪಾಯಿಂಟ್. ಬೆಂಗಳೂರಲ್ಲಿ ಅವಶ್ಯಕತೆ ಇಲ್ಲ ಬಿಡಿ. ಅದ್ರ ಜೊತೆಗೆ ಇಲ್ಲೇನಂತ ಹೇಳಿದ್ರೆ, ಅದಾನಿವರೆಗೆ ನಾವೇನು ವಿರೋಧ ಮಾಡ್ತಿಲ್ಲ. ವಿಚಾರ ಏನು ಅಂತಂದ್ರೆ, ರಾಹುಲ್ ಗಾಂಧಿಯ ಮನಸ್ಥಿತಿ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡ್ತಾರೆ, ಆದ್ರೆ ಇಲ್ಲಿ ಬಂದು ಕರ್ಕೊಂಡ್ಬಂದು ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಇರೋ ಕಡೆ ಎಲ್ಲೆಲ್ಲಿ ಆಗಿದೆ, ಮತ್ತು ಕಾಂಗ್ರೆಸ್ ಸರ್ಕಾರ ಹಿಂದೆ ಇದ್ದಾಗ ಯಾವ್ಯಾವ ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಎಷ್ಟು ಲಾಭ ಆಯ್ತು ಅದ್ರ ಬಗ್ಗೆ ರಾಹುಲ್ ಗಾಂಧಿ ಸ್ವಲ್ಪ ಪುಸ್ತಕಗಳು ಓದ್ಕೊಳ್ಳಿ. ಜೊತೆಗೆ ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಮಾಡಿದ್ದಾರೆ ಅಶೋಕ್ ಗೌಡ್ರೆ, ಕಾಂಗ್ರೆಸ್ ನಾನು ಹೇಳ, ಈ ಇಬ್ಬಂದಿತನ ಅನ್ನೋದು ರಾಜಕಾರಣಕ್ಕೆ ಒಂದು ಅಂಟಿರ್ತಕ್ಕಂಥ ಶಬ್ದ. ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ವಿರೋಧ ಮಾಡ್ಬೇಕಪ್ಪ. ನಾನು ಹೇಳ್ತೀನಿ ಕೇಳಿ, ವಿರೋಧ ಪಕ್ಷದಲ್ಲಿದ್ದೀವಿ, ನಿಲೇಖನಿ ಆಧಾರ ನಮ್ದ ನಿಲೇಖನಿ ಆಧಾರನ ತಂದಾಗ ಮನಮೋಹನ್ ಸಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಜೊತೆ ಕಾಂಪ್ರಮೈಸ್ ಅಂತ ಹೇಳಿದ್ರಿ. ನಂತರ ಅದೇ ಆಧಾರನ ಒಪ್ಕೊಂಡ್ರಿ, ಅದೇ ನಂದನ್ ನಿಲೇಖನಿ ಅದೇ ಸರ್ಕಾರ ಅಲ್ಲ ನಂದೊಂದು ಸದನದಲ್ಲಿ. ನನಗೆ ನೆನಪಿದೆ, ಅಡ್ವಾಣಿಯವರ ಮನೆಯಲ್ಲಿ ಪೃಥ್ವಿರಾಜ್ ರೋಡಲ್ಲಿ ಚುನಾವಣಾ ಆಯೋಗದ ಸಂಬಂಧಪಟ್ಟಂತೆ, ಚುನಾವಣಾ ಆಯೋಗದ ಈ ಮಷಿನ್ಸ್ ಬರ್ತಾವಲ್ಲ, ಆ EVM ಮಷಿನ್ಸ್ಗೆ ಸಂಬಂಧಪಟ್ಟಂತೆ ಅಡ್ವಾಣಿಯವರ ಮನೆಯಲ್ಲೊಂದು ಪ್ರಾತ್ಯಕ್ಷಿಕೆ ನಡೆದಿತ್ತು 2007-8ರಲ್ಲಿ.
ಇದು ಯಾಕೆ ಬೇಡ ಅಂತ. IIM ಕಾಣುತ್ತೆ, IIM ಚೆನ್ನೈನೋ IIM ಬೆಂಗಳೂರಿನೋ ಒಬ್ಬರು ಪ್ರೊಫೆಸರ್ ಬಂದಿದ್ರು, ಅಡ್ವಾಣಿಯವರು ಅವರನ್ನ ಕರೆಸಿದ್ರು. ಇದು ಹೆಂಗೆ ಇದನ್ನ ಮ್ಯಾನಿಪುಲೇಟ್ ಮಾಡಬಹುದು ಅನ್ನೋದರ ಪ್ರತ್ಯಕ್ಷತೆಯನ್ನು ಅವ್ರು ತೋರಿಸಿದ್ರು. ಆದ್ರೆ ಈಗ ನೀವು ದೊಡ್ಡ advocacy ಮಾಡ್ತೀರಿ, EVM ಅಂದ್ರೆ ನೋಡಿ ವಿಚಾರ ಹೇಳ್ಬಿಡ್ತೀನಿ. ಅಲ್ಲ, ನಾನು ಇಂಥ ಅನೇಕ ಹೇಳಬಲ್ಲೆ. ಆಧಾರ್ ಬಗ್ಗೆ ಕೇಳ್ತಾರೆ. ದಿಲ್ಲಿಯಲ್ಲಿ ಮೊನ್ನೆ ಸದನ ವಾಶೌಟ್ ಆದಾಗ ಏನ್ ದೇಶದ್ರೋಹಿಗಳು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರಿ ಅವ್ರನ್ನ. ಸದನ ವಾಶೌಟ್ ಆದಾಗ ರಾಹುಲ್ ಗಾಂಧಿ ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ, ದೇಶದ್ರೋಹಿಗಳು ಅಂತ ಹೇಳಿದ್ರಿ. ಕರ್ನಾಟಕದಲ್ಲಿ ವಾಶೌಟ್ ಮಾಡಿದ್ರಲ್ರಿ, ಅವಾಗ ಈಗ ಅದನ್ನ ಹೆಂಗೆ ಅಂದ್ರೆ ನಾಡದ್ರೋಹಿಗಳು ಅಂತ ಬಿಂಬಿಸೋದ? ಅದನ್ನ ಹೆಂಗೆ ಬಿಂಬಿಸೋದು? ಒಂದು ನಿಮಿಷ, ಆಧಾರ್ ಬಗ್ಗೆ ತುಂಬ ಒಳ್ಳೆ ಪ್ರಶ್ನೆ. ನಾನು ದಿನಾ ಪತ್ರಿಕೆ ಓದ್ತಕ್ಕಂಥ ಅಭ್ಯಾಸ, ಆಗಂತೂ ಯಾವುದೇ ರೀತಿ ಮಿಸ್ ಮಾಡದೆ ಓದ್ತಾ ಇದ್ದೆ. ಒಂದು ಸತಿನೂ ಸಹ ಆಧಾರ್ನಲ್ಲಿ ಇರ್ತಕ್ಕಂತಹದ್ದು ಏನೇನು ಅಡ್ವಾಂಟೇಜಸ್ ಅಂತ ಯಾವ ಮಂತ್ರಿ ಪಾರ್ಲಿಮೆಂಟಲ್ಲಿ ಎಲ್ಲೂ ಚರ್ಚೆ ಆಗಿಲ್ಲ. ಯಾಕೆ ನೀವು ಹೇಳಿಲ್ಲ? ನೀವು ಹೇಳ್ಬೇಕಾಗಿತ್ತು ಕರೆದ್ಬಿಟ್ಟು ಅಪೋಸಿಷನ್ನ. ನಾವು ಆಧಾರ್ ತರ್ತಿರ್ತಕ್ಕಂಥದ್ದು ಈ ಕಾರಣ ಅಂತ ಹೇಳ್ಬಿಟ್ಟು ನೀವು ಇರ್ತಕ್ಕಂಥ ನೀವು ಆಯ್ತು. ಇದೇ EVM ಬಗ್ಗೆ ಹೌದು ಕರೆಕ್ಟ್. ನಮಗೆ ಇರ್ತಕ್ಕಂಥದ್ದು ಏನಂದ್ರೆ ನಮಗೆ ಅಪ್ರಿಹೆನ್ಷನ್ಸ್ ಇರ್ತದೆ ವಿರೋಧ ಪಕ್ಷಕ್ಕೆ. ಇವತ್ತು ವಿರೋಧ ಪಕ್ಷಕ್ಕೆ ಅನೇಕ ಅಪ್ರಿಹೆನ್ಷನ್ಸ್ ಇರುತ್ತೆ. ನೀವು ಆ ವಿರೋಧ ಪಕ್ಷಕ್ಕೆ ಕ್ಲಾರಿಫೈ ಮಾಡಿ ಅಲ್ಲ. ನೀವು ಇವತ್ತು ಬಿಡದಿ ಟೌನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಎಲ್ಲಾ ಕಡೆ ಟೆಂಡರ್ಗಳು ಸಿಗ್ತಾ ಇರೋದ್ರ ಬಗ್ಗೆ ಅಪ್ರಿಹೆನ್ಷನ್ಸ್ ರಾಹುಲ್ ಗಾಂಧಿ ಇರಬಹುದು. ರಾಹುಲ್ ಗಾಂಧಿಗೆ ಒಂದ್ ಕೆಲಸ ಮಾಡ್ಲಿ. ನಂಬರ್ ಆಫ್ ಸ್ಕ್ಯಾಮ್ಸ್ ಇನ್ UPA, ನಂಬರ್ ಆಫ್ ಸ್ಕ್ಯಾಮ್ಸ್ ಇನ್ NDA ಅಂತ ಇದೆ, ಆಯ್ತಾ? ಇದು ನೋಡ್ಕೊಳ್ಳಿ. 0 ಸ್ಕ್ಯಾಮ್ಸ್ ಯಾರು CAG ಕೊಟ್ಟಿರ್ತಕ್ಕಂಥದ್ದು. NDA ಟೈಮಲ್ಲಿ ನೋಡ್ಕೊಳ್ಳಿ 78 ಅಫಿಷಿಯಲ್ CAG ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅರ್ಥ ಏನು? ನಿಮ್ ಸರ್ ಕಾಮಲೆ ಕಣ್ಣಂಗ್ ಲೋಕವೆಲ್ಲ ಅಳದಿ ರಾಹುಲ್ ಗಾಂಧಿಗೆ ಅದು ಪ್ರಾಬ್ಲಮ್. ನಾವ್ ಹೇಳ್ತಕ್ಕಂಥದ್ದು ರಾಜಕೀಯ ವ್ಯವಸ್ಥೆ ಎಲ್ಲವೂ ಭ್ರಷ್ಟಾಚಾರದ ಬ್ರಾಕೆಟ್ ನಲ್ಲೇ ಬರ್ಬೇಕಂತಿಲ್ಲ. ಹಂಗೆ ಕೊಟ್ಟರೆ ವರದಿ ನಾನು ಹೇಳ್ತಾ ಇರೋದು 1000+ ಸ್ಕ್ಯಾಮ್ಸ್ ಅಂತ ಹೇಳ್ತಾ ಇಲ್ಲ. ನಾನು CAG ರೆಕಾರ್ಡೆಡ್ ವರದಿಗಳ ಬಗ್ಗೆ ಮಾತಾಡ್ತಿದ್ದೀನಿ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.